ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಶೈಲ್ ಪಾಟೀಲ್. ನಮ್ಮ ಶ್ರೀರಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಜೀವನದಾಗ ಇಬ್ಬರು ವ್ಯಕ್ತಿಗಳು ಭಾಳ ಪ್ರಮುಖ ಪಾತ್ರ ವಹಿಸ್ತಾರೆ. ಒಬ್ಬರು ಜನ್ಮ ಕೊಟ್ಟ ತಾಯಿ ಹೇಗೋ ಹಾಗ ಜೀವನ ನಡೆಸಲು ಕಲಿಸಿದಂಥ ಗುರುಗಳು ಭಾಳ ಮುಖ್ಯ ಪಾತ್ರ ವಹಿಸ್ತಾರೆ. ನೀವು ಬಾಲ್ಯ ಪೂರ್ವ ಶಿಕ್ಷಣದಿಂದ ತಗೋರಿ ಅಪ್ ಟು ಎಲ್ಲಿವರೆಗೆ ಅಂತಂದ್ರೆ ನಿಮ್ಮ ಸ್ನಾತಕೋತ್ತರ ಏನು ನೀವು ಡಿಗ್ರಿ ಮುಗಿಸ್ತಾರಲ್ಲ ಅಲ್ಲಿವರೆಗೂ ತೊಗೊತ ಹೋದರೂ ಒಬ್ಬಿಲ್ಲ ಒಬ್ಬರು ಶಿಕ್ಷಕರು ನಿಮಗೆ ಪ್ರಮುಖ ಪಾತ್ರ ವಹಿಸ್ತಾರೆ. ಒಬ್ಬಿಲ್ಲ ಒಬ್ಬರು ಏನಲ್ಲ, ಎಲ್ಲ ಶಿಕ್ಷಕರು. ಯಾಕಂತಂದ್ರೆ ಶಿಕ್ಷಕ ಅಂತಂದ್ರೆ ಆ ಕ್ವಾಲಿಟಿ ಅವರಲ್ಲಿ ಇರ್ತೈತಂತನ ಅವರ ಶಿಕ್ಷಕರಾಗಿರ್ತಾರೆ. ನೋಡಿ, ಎಲ್ಲ ಹುದ್ದೆಗಳಲ್ಲಿ ಅತ್ಯಂತ ನೀವು ನಿಸ್ವಾರ್ಥದಿಂದ ಯಾರಾದರೂ ಸೇವೆ ಸಲ್ಲಿಸ್ತಾ ಇದ್ರೆ ಅವ್ರು ನಮ್ಮ ಶಿಕ್ಷಕರು ಮಾತ್ರ. ಅಂತಹ ಎಲ್ಲ ಶಿಕ್ಷಕರಿಗೆ ನಾ ಕೈ ಮುಗಿದು ನಮನಗಳನ್ನು ಸಲ್ಲಿಸ್ತೇನೆ. ಯಾಕಪ್ಪ ಇವತ್ತು ಈ ಶಿಕ್ಷಕರ ಬಗ್ಗೆ ಮಾತಾಡತ್ತೇನೆ, ಏನು ದಿನಾಚರಣೆ ಅದು ಐತೇನೋ? ಇಲ್ಲ. ಶಿಕ್ಷಕರ ದಿನಾಚರಣೆ ಇದ್ರೆ ಅಷ್ಟೇ ಮಾತಾಡಬೇಕಂತೂ ಇಲ್ಲ. ಆದ್ರೆ ನಾವು ಈ ವಿಡಿಯೋ ತೊಗೊಂಡು ಉದ್ದೇಶ ಏನಂತಂದ್ರೆ, ಎಲ್ಲರಿಗೂ ಏನಿರ್ತೈತಿ, ಪ್ರತಿಯೊಂದು ಪೇಪರ್ಗೆ ಪ್ರಿಪ್ರೇಷನ್ ಆಗ್ತಿರ್ತಾರೋ, ಆದರೆ ಪ್ರಿಪ್ರೇಷನ್ ಆಗುವ ಹಂತಗಳ ಬಗ್ಗೆ ಅರಿವಿರೋದಿಲ್ಲ. ಅಂಥ ಹಂತಗಳನ್ನು ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ನಮ್ಮ ಗೆಳೆಯರಾದಂಥ ಶ್ರೀಧರ್ ಬಾಳೆಕುಂದ್ರಿ ಅವ್ರಿಗೆ ಹತ್ರ ನಾನು ಏನಂತ ಹಿಂಗೆ ಡಿಸ್ಕಷನ್ ಮಾಡುವಾಗ ಕೇಳಿದ್ನಿ, ಟಿ ಇ ಟಿ ಬಗ್ಗೆ ಏನು ರೀ, ಹೆಂಗೆ ಹುಡುಗರಿಗೆಲ್ಲ ಗೊತ್ತು ಇರ್ತೈತೋ ಇರೋದಿಲ್ಲೋ ಹೆಂಗೆ ಏನಂತ. ಅವ್ರೇನಂತಂದರು, ನಾನು ನಿಮ್ಮ ಮುಂದೆ ಹೇಳೋದಕ್ಕಿಂತ ಒಂದು ವಿಡಿಯೋ ಮಾಡಿ ಕೊಡ್ತಾನೋ, ಆ ವಿಡಿಯೋ ನೀವು ಪ್ಲೇ ಮಾಡಿಸ್ರಿ, ಅವಾಗ ನಿಮಗೆ ಗೊತ್ತಾಕೈತಿ ಅಂತ ಹೇರು. ಆ ರೀತಿ ಅವರು ಏನು ಅಂದಿರಲ್ಲ, ಕೊಟ್ಟ ಮಾತಿಗೆ ಅವ್ರೇನು ತಪ್ಪಿಲ್ಲ, ಅವರು ವಿಡಿಯೋ ಮಾಡಿಕೊಟ್ಟಿದ್ದಾರೋ. ಅಂಥ ವಿಡಿಯೋವನ್ನು ಈಗ ನಿಮ್ಗೆ ಅವ್ರು ರೆಡಿ ಮಾಡ್ತಾರೋ ಅದನ್ನು ನೀವು ನೋಡ್ತಾ ಹೋಗ್ರಿ ಅಂತ ನಾ ಈ ಮೂಲಕ ಕೇಳ್ಕೊತೇನೆ. ಅಂತ ನಮ್ಮ ಶ್ರೀಧರ್ ಬಾಳೆಕುಂದ್ರಿ ಅವರಿಗೆ ನಾನು ಮೊದಲನೇದಾಗಿ ಅವರಿಗೆ ವಂದನೆಗಳನ್ನು ಸಮರ್ಪಿಸ್ತೇನೆ. ಓವರ್ ಟು ಶ್ರೀಧರ್ ಬಾಳೆಕುಂದ್ರಿ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಧರ್ ಬಾಳೆಕುಂದ್ರಿ. ಸಮಸ್ತ ನಾಡಿನ ಜನತೆಗೆ 73ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮ್ಮ ಶ್ರೀರಕ್ಷೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. Great teachers never try to be the best teachers. They simply try to bring out the best in their students. ಇದರ ಅರ್ಥ, ಮಹಾನ್ ಶಿಕ್ಷಕರು ಯಾರು ಇರ್ತಾರೆ ಅವ್ರು ಯಾವತ್ತೂ ಕೂಡ ಒಳ್ಳೆ ಶಿಕ್ಷಕ ಅದೇನಪ್ಪ ಅಂತ ಪ್ರೂವ್ ಮಾಡೋಕ್ಕೆ ಹೋಗಿಲ್ಲ, ಬಟ್ ತಮ್ಮ ವಿದ್ಯಾರ್ಥಿಗಳಲ್ಲಿ ಉತ್ತಮತೆ ಅಂತ ಒಳ್ಳೆತನನ ಬೆಳೆಸೋಕೆ ಟ್ರೈ ಮಾಡ್ತಾರೆ. ಹಂಗೆ ಈ ಉತ್ತಮ ಶಿಕ್ಷಕರು ಬೇಕು ನಮ್ಗೆ. ಉತ್ತಮ ಶಿಕ್ಷಕರು ಎದಕ್ಕೆ ಬೇಕಂದ್ರೆ ವಿದ್ಯಾರ್ಥಿಗಳಲ್ಲಿ ಉತ್ತಮತೆಯನ್ನು ಬೋಧಿಸಲಿಕ್ಕಾಗಿ, ಉತ್ತಮ ಒಂದು ತಯಾರಿ ಮಾಡಲಿಕ್ಕಾಗಿ ಬೇಕು. ಸೊ ಆ ನಿಟ್ಟಿನಲ್ಲಿ ನಮ್ಮ KEA ಅವರು ಅಂದರೆ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಅಂತ ಏನು ಹೇಳ್ತಲ್ಲ, KEA ಅವರು ಪ್ರತಿ ವರ್ಷ KTET ಅಂದರೆ ನಥಿಂಗ್ ಬಟ್ ಕರ್ನಾಟಕ TET, ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಏನು ಹೇಳ್ತೀವಲ್ಲ ಅದು ಕಂಡಕ್ಟ್ ಮಾಡ್ತಾರೆ. ಸೊ ಇವತ್ತೇನಂದ್ರೆ ನಾವು KTET ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಆ್ಯಕ್ಚುಲಿ ಏನಂದ್ರೆ ಪೇಪರ್ 1 ಮತ್ತು ಪೇಪರ್ 2 ಇರ್ತಾರೆ. 2 ಪೇಪರ್ ಇರ್ತಾವೆ. ಪೇಪರ್ 1 ಅಂದರೆ ಪ್ರೈಮರಿ ಟೀಚರ್ಸ್ ಅಂತ ಕರಿತೀವಿ ನಾವು, 1 to 5. ಮೊದಲೆಲ್ಲ ಹೆಂಗಂದ್ರೆ 1 to 7 ಇರ್ತಿತ್ತು, ಈಗ ಹಂಗಿಲ್ಲ, ಈಗ ಚೇಂಜ್ ಆಗೈತಿ. 1 to 5 ಪೇಪರ್ 1 ಡೀಲ್ ಆಗ್ತದೆ. ಪೇಪರ್ 2 ಏನಂದ್ರೆ 6 to 8 ಅಂದರೆ ಪದವೀಧರ ಶಿಕ್ಷಕರಂತ ಏನು ಹೇಳ್ತೀವಿಲ್ಲ ನಾವು, 6ನೇದಿಂದ 8ನೇ ಮಕ್ಕಳಿಗೆ ಕಲಿಸುವಂಥ ಶಿಕ್ಷಕರಿಗೆ ಏನಂತಾರೆ, ಪದವೀಧರ ಶಿಕ್ಷಕರು ಅಂತಾರೆ. ಗ್ರ್ಯಾಜುಯೇಟ್ ಟೀಚರ್ಸ್ ಅಂತ ಅಂತೇವಿ, ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್. ಸೊ ಅವ್ರಿಗಾಗಿ ಇದು ಎಕ್ಸಾಮ್ ಇರ್ತದೆ. ಸೊ ಇವತ್ತು ನಾವು ಏನಂದ್ರೆ ಪೇಪರ್ 2 ಬಗ್ಗೆ ಡಿಸ್ಕಸ್ ಮಾಡೋಣ. ಪೇಪರ್ 1 ಏನಿರುತ್ತಲ್ಲ ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳ್ತೀನಿ. ಇವತ್ತು ಸಂಪೂರ್ಣವಾಗಿ ಪೇಪರ್ 2 ಬಗ್ಗೆನೇ ಡಿಸ್ಕಸ್ ಮಾಡೋಣ. ಸೊ ಟುಡೇ ವಿ ಶಾಲ್ ಡಿಸ್ಕಸ್ ಅಬೌಟ್ KTET's ಪೇಪರ್ 2 6 to 8 ವಿಚ್ ಡೀಲ್ಸ್ ವಿತ್ ದ 6 to 8 ಸ್ಟೂಡೆಂಟ್ಸ್. ಇಲ್ಲಿ ಏನಿರ್ತದೆ ಅಂದರೆ ಟೋಟಲ್ 150 ಮಾರ್ಕ್ಸ್ ಇರ್ತದೆ. ಎಷ್ಟು ಟೋಟಲ್? ಇದಕ್ಕೆ 150 ಮಾರ್ಕ್ಸ್ ಇರ್ತದೆ. ದಿಸ್ ಪೇಪರ್ 2 KTET ಪೇಪರ್ 2 ಕಂಪ್ರೈಸ್ ಆಫ್ ಟೋಟಲ್ 150 ಮಾರ್ಕ್ಸ್. ಸೊ ಇದಕ್ಕೆ ಏನಪ್ಪ ಕ್ವಾಲಿಫಿಕೇಷನ್ ಏನೈತಿ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಇರ್ತಾರೆ. ಯಾವುದೇ ನೀವು ಹುದ್ದೆ ತೊಗೋರಿ, PC ತೊಗೋರಿ ಅಥವಾ PSI ತೊಗೋರಿ, ಇನ್ನೊಂದು ಯಾವುದೇ ಹುದ್ದೆಗೆ ತೊಗೊಂಡ್ರು ಒಂದೊಂದು ಏನಿರ್ತದೆ ಅಂದರೆ ಕ್ವಾಲಿಫಿಕೇಷನ್ ಇರ್ತದೆ. ಹಂಗಾಗಿ ಈ TETಗೂ ಏನೈತಿ, ಕ್ವಾಲಿಫಿಕೇಷನ್ ಐತಿ. ಮತ್ತು ಇದು ಹೆಂಗೆ, TET ಅಂದ್ರೆ ಜಸ್ಟ್ ಎಲಿಜಿಬಿಲಿಟಿ ಅಷ್ಟೇ. ಇದರ ಮುಂದೆ KTET ಆದ್ರೂ ಕೂಡ ಏನಿರ್ತದೆ, ನೆಕ್ಸ್ಟ್ CET ಇರ್ತದೆ, ಅಲ್ಲಿ ನೀವು ಪಾಸ್ ಬೇಕು. ಸೊ ಅದಕ್ಕಿಂತ ಮೊದಲ ನಾವು CET ಡೈರೆಕ್ಟ್ ಓದಬಾರ್ದಲ್ಲ. ಈಗ KS ನೀವು IAS ಪ್ರಿಪೇರ್ ಮಾಡಬೇಕಂದ್ರೆ ಪಹಲೆ ಪ್ರಿಲಿಮ್ಸ್ ಓದಬೇಕು, ಆಮೇಲೆ ನೆಕ್ಸ್ಟ್ ಮೇನ್ಸ್ ಬರ್ತದೆ. ಸೊ ಡೈರೆಕ್ಟ್ ನಾ ಮೇನ್ಸ್ಗೆ ಹೋಗ್ತೇನೆ ಅಂದ್ರೆ ಆಗಂಗಿಲ್ಲ. ಹಂಗೆ ಇಲ್ಲೂ ಕೂಡ ಏನಂತಂದ್ರೆ ಮೊದಲು ನಾವು TET ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ತೆಗೆದುಕೊಳ್ಳಬೇಕು. ಅದರಲ್ಲಿ ನಾವೇನು ಪಾಸ್ ಆದ್ರೆ ಅಷ್ಟೇ ನೆಕ್ಸ್ಟ್ ನಾವೇನು CET ಬರಿಬೋದು. ಸೊ ಇಲ್ಲಿ KTETಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೈತಿ, ವಾಟ್ ಈಸ್ ದ ಎಜುಕೇಷನ್ ಕ್ವಾಲಿಫಿಕೇಷನ್ ಫಾರ್ ದ KTET ಆರ್ CTET ಏನೈತಂದ್ರೆ
ಇಲ್ಲಿ ಡಿ ಎಡ್ ವಿತ್ BA ಆರ್ BSc ಅಂದರೆ ಇಲ್ಲಿ ಡಿ ಎಡ್ ಆಗಿರಬೇಕು. ಡಿ ಎಡ್ ಅಂದರೆ ಡಿಪ್ಲೊಮಾ ಇನ್ ಎಜುಕೇಷನ್, ಮತ್ತು ಅದ್ರ ಜೊತೆ ಅಂದರೆ ಬಿ ಎನೂ ಆಗಿರ್ಬೋದು ಅಥವಾ BSc ಯಾವುದಾದ್ರೂ ಒಂದು. ಬಿ ಎ ಅಂದ್ರೆ ಹೆಂಗೆ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಮತ್ತು ಭಾಷಾ ಶಿಕ್ಷಕರಿಗೆ ಇದ್ರೆ, BSc ಅಂದ್ರೆ ನಿಮ್ಗೆ ಗೊತ್ತೈತಿ ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ಸ್. ಇದೊಂದು ಆದ್ರೆ, ಅಥವಾ ಇಲ್ಲ ಹೆಂಗಂದ್ರೆ BA ಅಥವಾ BSc ವಿತ್ ಬಿ ಎಡ್ ಅಂದರೆ ಬ್ಯಾಚುಲರ್ ಆಫ್ ಎಜುಕೇಷನ್. ಸೊ ದಿಸ್ ಈಸ್ ದ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಫಾರ್ KTT, Karnataka TET. D.Ed with BA or BSc, or BA or BSc. If he is for social science or language, he should complete with BA, or else BSc for maths and science teacher with B.Ed. B.Ed is compulsory. Either it may be for D.Ed or B.Ed. D.Ed or B.Ed, anyone now compulsory. Next, if you have done with BA or BSc, then you should do your B.Ed. So this is the criteria, educational qualification criteria for KTT exam. ಸೊ ಈಗ ನಾವು ನೆಕ್ಸ್ಟ್ ಏನಪ್ಪ ಅಂದ್ರೆ, ಇಲ್ಲಿ ಮೇನ್ ಯಾವುದೇ ನೀವು ಎಕ್ಸಾಮ್ ತೊಗೋರಿ, PC ತೊಗೋರಿ ಅಥವಾ DC ತೊಗೋರಿ, ಸಿಲೆಬಸ್ ಮತ್ತು ಪ್ಯಾಟ್ರನ್ ವೆರಿ ಇಂಪಾರ್ಟೆಂಟ್ ಐತಿ. ಈಗ ನಿಮ್ಗೆ ಪ್ಯಾಟ್ರನ್ನ ಗೊತ್ತಿಲ್ಲಪ್ಪ ಮತ್ತು ಸಿಲೆಬಸ್ಸಾಗ ಗೊತ್ತಿಲ್ಲ, ಏನು ರೂಪರೇಷ್ ಬ್ಲೂ ಪ್ರಿಂಟ್ ಏನೂ ಗೊತ್ತಿಲ್ಲ ಅಂದ್ರೆ ಅದು ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡೋದು ದೂರ ಉಳಿತು. ಅದನ್ನು ನೀವು ಇದು ಮಾಡೋಕ್ಕಾಗಂಗಿಲ್ಲ, ಏನಂತಾರದ ಯೋಚನೆನೂ ಮಾಡೋಕ್ಕಾಗಂಗಿಲ್ಲ, ಹಂಗಾಗಿಬಿಡ್ತದೆ. ಸೊ ಯಾವುದೇ ಎಕ್ಸಾಮ್ ಇರಲಿ, PC ಇಂದ ಹಿಡ್ಕೊಂಡು DC ಕೂಡ ಏನೈತಂದ್ರೆ ಪ್ಯಾಟ್ರನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇವತ್ತು ನಾವು ಏನಂದ್ರೆ ಪ್ಯಾಟ್ರನ್ ಹೇಳಕ್ಕೆ ಬಂದಿದ್ದೇನೆ ಮೀನು, ಯಾಕಂದ್ರೆ ಭಾಳಷ್ಟು ಏನಂತಾರದ ಭಾವಿ ಶಿಕ್ಷಕರಿಗೆ ಪ್ಯಾಟ್ರನ್ ಅನ್ನೋದನ್ನು ಗೊತ್ತಿಲ್ಲ. ಏನಿರ್ತೈತಿ, KTT ಇರ್ತೈತಿ, ತಗೋಪ್ಪ ಬುಕ್ ಓದೋದು ಹಿಂಗಾಗಬಾರ್ದು. ಮೇನ್ ನಮ್ಗೆ ಪ್ಯಾಟ್ರನ್ ಗೊತ್ತಾರ ನೀವು ಕೇಳ್ಬೋದು. ಈಗ ಮತ್ತೇನು ಸರ್ ಪ್ಯಾಟ್ರನ್ ಗೊತ್ತಾದ್ರೆ ಏನು ಎಕ್ಸಾಮ್ ಪಾಸ್ ಆದಂಗೆ ಅಂತಲ್ಲ. ಪ್ಯಾಟ್ರನ್ ಗೊತ್ತಿದ್ರೆ ಏನೈತಿ, ಒಂದು ನೀ ಈಗ ಫಾರ್ ಎಕ್ಸಾಂಪಲ್ ನೀ ಎಲ್ಲೋ ಒಂದು ಊರಿಗೆ ಹೊಂಟಿದಿ, ರೋಡ್ ಗೊತ್ತಿದ್ರೆ ಏನೋ ನೀ ಹೋಗಿ ಮುಟ್ತಿ ಅಂತ ಅನ್ನೋದು ಕನ್ಫರ್ಮ್ ಅಲ್ಲ. ಬಟ್ ರೋಡ್ ಗೊತ್ತಿದ್ರೆ ಏನಾಗ್ತೈತಿ, ನೀ ಕಂಫರ್ಟೇಬಲ್, ಯು ಕ್ಯಾನ್ ಗೋ, ಕಂಫರ್ಟೇಬಲ್ ನೀವು ಹೋಗ್ಬೋದು ಅಷ್ಟೇ. ಇದು ಹಂಗೆ ಒಂದು ವೇ ಐತಿ, ಒಂದು ದಾರಿ ಐತಿ. ಆ ದಾರಿ ನಿಮ್ಗೆ ಗೊತ್ತೈತಿ. ಆ ದಾರಿ ಏನಂದ್ರೆ KTT. ಆ ದಾರಿ ಯಾವುದಂದ್ರೆ ಈ ಪ್ಯಾಟ್ರನ್ಗಳು, ಏನು ಪ್ಯಾಟ್ರನ್ ಐತಿ, ಏನು ಸಬ್ಜೆಕ್ಟ್ ಐತಿ, ಏನು ಸಿಲೆಬಸ್ ಅನ್ನೋದು ಗೊತ್ತಿರ್ಬೇಕು ನಮ್ಗೆ. ಸೊ ಫಸ್ಟ್ಲಿ ಏನಪ್ಪ ಅಂದ್ರೆ ಇಲ್ಲಿ ಲ್ಯಾಂಗ್ವೇಜ್ 1 ಭಾಷೆ 1 ಅಂತ ಬರ್ತದೆ. ಈ ಲ್ಯಾಂಗ್ವೇಜ್ 1 ಎಷ್ಟು ಮಾರ್ಕ್ಸ್ ಇರ್ತದಂದ್ರೆ, ನಿಮ್ಮ ಮೊದಲೇ ಹೇಳಿದ್ದೀನಿ, ಇಲ್ಲಿ ಟೋಟಲ್ 150 ಮಾರ್ಕ್ಸ್ ಇರ್ತದೆ. ಈ ಲ್ಯಾಂಗ್ವೇಜ್ 1 ಎಷ್ಟಂದ್ರೆ 30 ಮಾರ್ಕ್ಸ್ ಇರ್ತೈತಿ. ಎಷ್ಟು ರೀ? 30. ದಿಸ್ ಲ್ಯಾಂಗ್ವೇಜ್ 1 ಕಂಪ್ರೈಸ್ ಆಫ್ ಟೋಟಲಿ 30 ಮಾರ್ಕ್ಸ್. ಈ 30 ಮಾರ್ಕ್ಸ್ ಮತ್ತೆ ಹೆಂಗಂದ್ರೆ ಡಿವೈಡ್ ಆಗಿರ್ತೈತಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಐತಿ 15 ಮತ್ತು 15 ಅಂತ. ಇದು ಮೇನ್ ಯಾರಿಗೂ ಗೊತ್ತಿಲ್ಲ. ಈ 30 ಮಾರ್ಕ್ಸ್ ಅಂದ್ರೆ ಎಲ್ಲರೂ ನಡಿ 30 ಮಾರ್ಕ್ಸ್ ಐತಿ ಲ್ಯಾಂಗ್ವೇಜ್ 1 ಅಂತ ಎಲ್ಲರೂ ಓದಕ್ಕೆ ಹೊಂಡಿರ್ತಾರೆ. ಬಟ್ ಇಲ್ಲಿ ಮೇನ್ ಐತಿ ಡಿವೈಡ್ ಐತಿ. ಸೊ ಲ್ಯಾಂಗ್ವೇಜ್ 1 ಏನಪ್ಪ ಅಂದ್ರೆ, ಇಲ್ಲಿ ಇಂಗ್ಲೀಷ್ ತೊಗೋಬೋದು, ನೀವು ಕನ್ನಡ ತೊಗೋಬೋದು, ಒಂದು 8 ರಿಂದ 10 ಲ್ಯಾಂಗ್ವೇಜಸ್ ಇದಾವೆ. ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ನೀವೇನು ಚೂಸ್ ಮಾಡ್ಕೋಬೋದು. ಲ್ಯಾಂಗ್ವೇಜ್ 1 ಫಾರ್ ಎಕ್ಸಾಂಪಲ್ ಈಗ ನೀವು ಕನ್ನಡ ತೊಗೊಂಡ್ರೆ ಅಂತ ತಿಳ್ಕೊರಿ, ಲ್ಯಾಂಗ್ವೇಜ್ 1 ಅಂದ್ರೆ ಲ್ಯಾಂಗ್ವೇಜ್ 1 ಕನ್ನಡದಾಗ 30 ಮಾರ್ಕ್ಸ್ ಇರ್ತದೆ, 15 ಆಗಿರ್ತದೆ. ಈ 15 ಯಾಕೆ ಸರ್ ಇದು ಹಿಂಗೆ ಡಿವೈಡ್ ಮಾಡಿದ್ರು? ಏನಿದೆ 15 ಅಂದರೆ 15 ಮಾರ್ಕ್ಸ್ ರಿಲೇಟೆಡ್ ಟು ಕನ್ನಡ ಲ್ಯಾಂಗ್ವೇಜ್ ಇರ್ತದೆ. ಈಗಿದ 15 ಮಾರ್ಕ್ಸ್ ಏನೈತಲ್ಲ ಕನ್ನಡ ಲ್ಯಾಂಗ್ವೇಜ್ ರಿಲೇಟೆಡ್ ಇದ್ರೆ, ಈ 15 ಮಾರ್ಕ್ಸ್ ಏನೈತಿ ಇಲ್ಲಿ ಇಂಪಾರ್ಟೆಂಟ್ ಐತಿ. ಇಲ್ಲಿ ಲಕ್ಷ ಕೊಟ್ಟು ನೀವು ಒಂದು ಸ್ವಲ್ಪ ಕೇಳ್ರಿ. ಈ 15 ಮಾರ್ಕ್ಸ್ ಏನೈತಲ್ಲ ಇಲ್ಲಿ ಪೆಡಗಾಗಿ ಅಂದ್ರೆ ಬೋಧನಾ ಶಾಸ್ತ್ರ ಅಂತ ಏನು ಹೇಳ್ತಲ್ಲ ನಾವು, ಅದು ರಿಲೇಟೆಡ್ ಇರ್ತೈತಿ ಇಲ್ಲಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾ ಏನು ಹೇಳಿದ್ವಿ, ಲ್ಯಾಂಗ್ವೇಜ್ ಫಸ್ಟ್ ನೀವು ಕನ್ನಡ ತೊಗೊಂಡ್ರೆ ಅದನ್ನು ಹೆಂಗೆ ನಾವು ಬೋಧನೆ ಮಾಡಬೇಕು, ಯಾವ ರೀತಿಲಿ ಬೋಧನೆ ಮಾಡ್ಬೇಕು ಅನ್ನೋದು ಕ್ವಶನ್ಸ್ ಬರ್ತಾವೆ. 15 ಮಾರ್ಕ್ಸ್ ಟೋಟಲಿ ಹೆಂಗಂದ್ರೆ ಲ್ಯಾಂಗ್ವೇಜ್ ರಿಲೇಟೆಡ್ ಇರ್ತೈತಿ ಇಲ್ಲಿ. ಬಟ್ 15 ಮಾರ್ಕ್ಸ್ ಮತ್ತೆ ಹೆಂಗೆ ರಿಲೇಟೆಡ್ ಟು ಪೆಡಗಾಗಿ ಇರ್ತಾರೆ. ಬಟ್ ನಮ್ಮ ಹೆಂಗೆ ಐತಂದ್ರೆ ಕೆಲವರು 30 ಮಾರ್ಕ್ಸ್ ಕನ್ನಡ ಐತಿ, ನಡಿ ಅರ್ಲಗುಪ್ಪಿ ಬುಕ್ ತೆಗಿ, KM ಸುರೇಶ್ ಬುಕ್ ತೊಗೊಂಡು ಹೋದನು, ನಮ್ಮ ಚಾಣಕ್ಯ ಪ್ರಕಾಶ್ ಅಂತ ಬುಕ್ ತೊಗೊಂಡೋದನ್ನು ಹಿಂಗೆ ಮಾಡ್ತಾರೆ. ಬಟ್ ಹಂಗೆ ಮಾಡಬಾರ್ದು ಇಲ್ಲಿ. ಯಾಕಂದ್ರೆ ನೀ ಬರೀ 15 ಮಾರ್ಕ್ಸ್ಗೆ ಅಷ್ಟೆಲ್ಲ ಓದಿದ್ರೆ ಇಲ್ಲಿ ಬೋಧನಾಶಾಸ್ತ್ರ ಹಂಗೆ ಓದ್ಬಿಡ್ತದೆ. ಸೊ ಅದಕ್ಕಾಗಿ ನಾನು ಮೊದಲೇ ಏನು ಹೇಳಿದೆ ಅಂದ್ರೆ ನಿಮ್ಮ ಪ್ಯಾಟರ್ನ್ ಗೊತ್ತಿರ್ಬೇಕು ಮೇನ್. ಸೊ ಇನ್ ಲ್ಯಾಂಗ್ವೇಜ್ ಫಸ್ಟ್ ಕಂಪ್ರೈಸ್ ಆಫ್ 30 ಮಾರ್ಕ್ಸ್. ಇನ್ ದಿಸ್ 30 ಈಸ್ ಬಿನ್ ಬೈಫರ್ಕೇಟೆಡ್ ಇಂಟು 15 and 15. This 15, for example, if you have taken language first as a Kannada, so 15 marks is related to Kannada language totally, language, grammar, whatever it might be, and another 15 marks deals with the pedagogy, as you have learnt in your B.Ed classes, that pedagogy, Kannada pedagogy, English pedagogy and so on. So this 15 comprises of
pedagogy related to language, particular language, like for example first language if you have chosen Kannada, then Kannada. So this we have to understand, because many of the what they do aspirants, TT aspirants, they give is for language first 30 marks. Yes, chalo, if you go on reading Kannada books, English book, but the thing is that this 30 marks is been divided into 15 and 15. 15 related to language and 15 related to pedagogy. So second language, ಇಲ್ಲಿ language 2 ಅಂತ ಬರ್ತೈತಿ. ಈ language 2 ಮತ್ತು ಇದು ಅಷ್ಟ 30 ಮಾರ್ಕ್ಸ್ ಸರ್. ಇಲ್ಲೂ 30 ಮಾರ್ಕ್ಸ್ ಇದು ಸೇಮ್ ಮತ್ತು 15 ಮತ್ತು ಇದು ಅದಕ್ಕತಿ ಸೇಮ್. ಇಲ್ಲೂ ಹೆಂಗಂದ್ರೆ ಲ್ಯಾಂಗ್ವೇಜ್ 2 ಫಾರ್ ಎಕ್ಸಾಂಪಲ್ ನೀವು ಇಂಗ್ಲೀಷ್ ತೊಗೊಂಡ್ರಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ತೊಗೊಂಡ್ರೆ ಅಲ್ಲೂ ಹೆಂಗಂದ್ರೆ 30 ಮಾರ್ಕ್ಸ್ ಐತಿ. ಆ 30 ಮಾರ್ಕ್ಸ್ ಹೆಂಗಂದ್ರೆ ಮತ್ತು 15 ಲ್ಯಾಂಗ್ವೇಜ್ ಗ್ರಾಮರ್ ರಿಲೇಟೆಡ್ ಸಂಬಂಧಿಸಿದ್ದಂತ ಇತ್ತಂದ್ರೆ 15 ಮತ್ತು ಏನೈತಿ ಪೆಡಗಾಗಿ ಇರ್ತೈತಿ. ಬೋಧನಾಶಾಸ್ತ್ರದ ಇಂಗ್ಲೀಷನ್ನ ಹೆಂಗೆ ನಾವು ಬೋಧನೆ ಮಾಡ್ಬೇಕು ಅನ್ನೋದು ಇರ್ತೈತಿ. ಇನ್ ದಿಸ್ ಕೇಸ್ ಆಲ್ಸೋ ಸೇಮ್ ಲ್ಯಾಂಗ್ವೇಜ್ 2 ಇಫ್ ಹ್ಯಾವ್ ಟೇಕನ್ ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ 2 ಆಸ್ ಅ English. So this also comprises of same 30 marks, and even it is being bifurcated into 2, 15 for language and 15 for pedagogy. This is same for both language first and language second. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರಪ್ಪ, ಇಲ್ಲಿ ಲ್ಯಾಂಗ್ವೇಜ್ 1 ನೀವು ಕನ್ನಡ ತೊಗೊಂಡ್ರೆ ಲ್ಯಾಂಗ್ವೇಜ್ 2 ಕನ್ನಡ ತೊಗೋಬಾರ್ದು. ಅಲ್ಲಿ ಮತ್ತು ಬೇರೆ ಲ್ಯಾಂಗ್ವೇಜ್ ಇರಬೇಕು. ನೀವು ಹಿಂದಿ ತೊಗೋಬೋದು, ಉರ್ದು ತೊಗೋಬೋದು, ಇಂಗ್ಲೀಷ್ ತೊಗೋಬೋದು, ಯಾವ್ದಾರು ತೊಗೋಬೋದು. ಒಂದು 8-10 ಲ್ಯಾಂಗ್ವೇಜಸ್ ಅದಾವು. ಅದು ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ನೀವು ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡ ತೊಗೊಂಡಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಏನಾರು ಚೇಂಜ್ ಇರಬೇಕು. ಅಲ್ಲಿ ಇಂಗ್ಲೀಷ್, ಹಿಂದಿ ಮುಂತಾದವು ಇರಬೇಕು. ಸೊ ದ ಫಸ್ಟ್ ಲ್ಯಾಂಗ್ವೇಜ್ ಇಫ್ ಯು ಚೂಸನ್ ಹ್ಯಾಸ್ ಅ ಕನ್ನಡ, then the second language should not be the same. It should be changed. Okay, there are actually 8 to 10 languages you have to select, and if any one language you have selected for language 1, the language 2 should be the another language. Okay, so ಈ language 1 language 2 ಬಗ್ಗೆ ಅಂತೂ ಕ್ಲಿಯರ್ ಆಯ್ತು. ಇಲ್ಲಿ language 1 30 ಮಾರ್ಕ್ಸ್ ಇರ್ತೈತಿ, language 2 30 ಮಾರ್ಕ್ಸ್. ಈ 30 ಹೆಂಗಂದ್ರೆ ಡಿವೈಡ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ನೀವು ಕನ್ನಡ ತೊಗೊಂಡಿದ್ರೆ 30 ಮಾರ್ಕ್ಸ್ಗೆ ಅಲ್ಲಿ 15 ಮಾರ್ಕ್ಸ್ ಕನ್ನಡ ಲ್ಯಾಂಗ್ವೇಜ್ ಗ್ರಾಮರ್ ಇರ್ತೈತೆ, ಮತ್ತು 15 ಮಾರ್ಕ್ಸ್ ಹೆಂಗಂದ್ರೆ ಪೆಡಗಾಗಿ ಇರ್ತೈತಿ. ಇಲ್ಲೂ ಲ್ಯಾಂಗ್ವೇಜ್ ಸೆಕೆಂಡ್ ಸೇಮ್ ಇರ್ತೈತೆ, ಅದು ಏನಿಲ್ಲ. ಯಾಕಂದರೆ ಇಲ್ಲಿ ಮೇನ್ ಪ್ಯಾಟ್ರನ್ ನಾವು ಮೇನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮೊದಲು. ಈ ಪ್ಯಾಟ್ರನ್ ಗೊತ್ತಾತಂದ್ರೆ 50% ನಾವು ಕ್ಲಿಯರ್ ಆದಂಗೆ, ಮತ್ತು ಇನ್ನು 50% ಓದಬೇಕಾಗ್ತೈತೆ ಅಷ್ಟೇ. ಇಲ್ಲಿ ಮೇನ್ ಇನ್ನು ಬರೋದು ಏನಂದ್ರೆ ಇದೇ ಮೇನು, ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಅಂತಂತೀವಿ. ಎಲ್ಲ ನಾವು D.Ed B.Ed ಅಲ್ಲಿ ಓದಿರ್ತೀವಿ. ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ. ಇಲ್ಲೂ ಕೂಡ ಏನಂದ್ರೆ ಸೇಮ್ 30 ಮಾರ್ಕ್ಸೇ ಇರ್ತದೆ. ಸೇಮ್ ಇಲ್ಲೂ ಕೂಡ ಹೆಂಗಂದ್ರೆ ನೋಡ್ರಿ ಹೆಸರಲ್ಲಿ ಐತಿ ಚೈಲ್ಡ್ ಸೈಕಾಲಜಿ ಮತ್ತು ಪೆಡಗಾಗಿ. ಈ ಚೈಲ್ಡ್ ಸೈಕಾಲಜಿ ಹೆಂಗಂದ್ರೆ 15 ಇರ್ತೈತಿ, ಮತ್ತು ಇದು ಪೆಡಗಾಗಿ ಅಂತ ಏನು ಇರ್ತದಲ್ಲ ಇದು 15 ಇರ್ತೈತಿ. ಅಂದರೆ ಇಲ್ಲೂ ಸೇಮ್ ಬೈಫಿಕೇಶನ್ ಆಗ್ತೈತಿ. 30ದಾಗ ಹೆಂಗೆ 15 ಚೈಲ್ಡ್ ಸೈಕಾಲಜಿ ರಿಲೇಟೆಡ್. ಚೈಲ್ಡ್ ಸೈಕಾಲಜಿನ ಶಿಶು ಮನೋವಿಜ್ಞಾನ ಇದ್ರೆ, ಮತ್ತು 15 ಏನೋ ಪೆಡಗಾಗಿ ರಿಲೇಟೆಡ್. ಅಂದರೆ ಪೆಡಗಾಗಿ ಅಂದರೆ ಬೋಧನಾಶಾಸ್ತ್ರ related ಇರ್ತದೆ. ಸೊ 30 in this in the third child psychology and pedagogy, even the same concept consists of 30 marks, and the same 30 is been divided into 2, bifurcated into 2 as a 15 and 15 related to child psychology and 15 related to pedagogy. ಸೊ ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ಇದಾಯ್ತು ಏನಂದ್ರೆ ಲ್ಯಾಂಗ್ವೇಜ್ ಫಸ್ಟ್ ಬಗ್ಗೆ ತಿಳ್ಕೊಂಡ್ರಿ, ಲ್ಯಾಂಗ್ವೇಜ್ ಸೆಕೆಂಡ್ ಬಗ್ಗೆನೂ ತಿಳ್ಕೊಂಡ್ರಿ, ಲ್ಯಾಂಗ್ವೇಜ್ ಥರ್ಡ್ ಬಗ್ಗೆ ಅಂದರೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ. ಅದರಲ್ಲೂ ಕೂಡ 30 ಇರ್ತದೆ. ನಾವೇನು D.Ed B.Ed ಅಲ್ಲಿ ಕಲ್ತಿರ್ತೇವಲ್ಲ ಚೈಲ್ಡ್ ಸೈಕಾಲಜಿ. ಇಲ್ಲಿ ಮೇನ್ ಏನಪ್ಪ ಅಂದ್ರೆ ಇದು ಮೇನ್ ವೆರಿ ಇಂಪಾರ್ಟೆಂಟ್ ಐತ್ರಿ ಥರ್ಡ್ ಪಾರ್ಟ್. ಈ ಇಡೀ ಏನು 150 ಮಾರ್ಕ್ಸ್ದ ಪೇಪರ್ ಏನ ಅಂತೇವಲ್ಲ ನಾವು, ಅದು ಎಲ್ಲ ನಿಂತಿದ್ದೆ ಇದ್ರ ಮೇಲೆ ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ. ಅಂದರೆ ಇಲ್ಲಿ ಹೆಂಗಂದ್ರೆ 30 ಮಾರ್ಕ್ಸ್ ಇರ್ತೈತಿ, ಸೈಕಾಲಜಿ ಇರ್ತೈತಿ ಚೈಲ್ಡ್ ಸೈಕಾಲಜಿ. ಮತ್ತು ಹೆಂಗಂದ್ರೆ ಡೈರೆಕ್ಟ್ ಕ್ವಶನ್ ಇರೋಂಗಿಲ್ಲ, ಸ್ವಲ್ಪ ಇಂಡೈರೆಕ್ಟ್ ಕ್ವಶನ್ಸ್ ಇರ್ತಾವೆ. ಈ ನಮ್ಮ KPSC ಅಂತವ್ರು ತೆಗಿತಾರೆ ನೋಡಿರಿ, ನಿಮ್ಗೆ ಗೊತ್ತಿರ್ಬೋದು. ಹಂಗೆ ಕ್ವಶನ್ಸ್ ಇರ್ತಾವೆ ಅಲ್ಲಿ. ಅಂದರೆ ಇಂಡೈರೆಕ್ಟ್ ಇರ್ತದೆ, ಒಂದು ಸ್ವಲ್ಪ ಅನಾಲಿಟಿಕಲ್ ಇರ್ತೈತಿ. ಅಲ್ಲಿ ನಾವು ಒಂದು ಸ್ವಲ್ಪ ಏನಂದ್ರೆ ಗಮನ ಇಟ್ಟು ಓದಬೇಕಾಗ್ತೈತಿ. ಮತ್ತೇನಂತಂದ್ರೆ ಪೆಡಗಾಗಿ ಇರ್ತೈತಿ ಅಲ್ಲಿ 15. ಸೊ ಈ ಪೆಡಗಾಗಿ ಹೆಂಗಂದ್ರೆ ಇದು ಒಂದು ಸ್ವಲ್ಪ ಸೈಕಾಲಜಿ ರಿಲೇಟೆಡ. ಅಂದರೆ ಈಗ ಸೈಕಾಲಜಿ ನೀವು ಪರಿಪೂರ್ಣ ಓದಿರಂತ ತಿಳ್ಕೊರಿ. ಇಲ್ಲಿ 30 ಆತ, ಇಲ್ಲಿ 15 ಆತ, ಇಲ್ಲಿ 15 ಆತ. ಮತ್ತು ಮುಂದೆ ಹೇಳ್ತೇನೆ ಸೋಷಲ್ ಸೈನ್ಸ್ ಟೀಚರ್ಸ್ಗೆ ಮತ್ತು ಸೈನ್ಸ್ ಟೀಚರ್ಸ್ಗೂ ಅಲ್ಲೂ ಪೆಡಗಾಗಿ ಬರ್ತೈತೆ. ಅಲ್ಲೂ ಅಂದರೆ ಏನೋ ಸೈಕಾಲಜಿ ಇದು ಒಂದು ಪರ್ಫೆಕ್ಟ್ ಆದ್ರೆ ಇಲ್ಲಿ 30, ಇಲ್ಲಿ 15, ಇಲ್ಲಿ 15, ಅಲ್ಲೇ 60 ಆತು. ಇಫ್ ಯು ಲರ್ನ್ ದಿಸ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಪರ್ಫೆಕ್ಟ್ಲಿನ ಟೋಟಲ್ ಯು ವಿಲ್ ಗೇನ್ 30, 15, 15. ಇಟ್ ಮೀನ್ಸ್ 60 ಮಾರ್ಕ್ಸ್ ಈಸ್ ಇನ್ ಯುವರ್
ಪಾಕೆಟ್. ಸೊ ನೆಕ್ಸ್ಟ್ ಇದಂತೂ ನಾವು ಏನಾಯ್ತು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಚೈಲ್ಡ್ ಸೈಕಾಲಜಿ ಪಡೆಗಾಗಿ ಎಷ್ಟು ಟೋಟಲ್ ಅಂದ್ರೆ 30 ಇಲ್ಲೇ 90 ಮಾರ್ಕ್ಸ್ ಆಗಿಬಿಟ್ಟು. ಇನ್ನು ನೆಕ್ಸ್ಟ್ ಮೇನ್ ಏನಪ್ಪ ಅಂದ್ರೆ ಈಗ ನೀವು ಬಿ ಎ ಮಾಡಿದ್ರೆ ಇಫ್ ಯು ಆರ್ ಡನ್ ಬಿ ಎ ದೆನ್ ಯು ವಿಲ್ ಟೀಚ್ ಸೋಷಲ್ ಸೈನ್ಸ್ ಸಬ್ಜೆಕ್ಟ್. ಸೊ ಇಲ್ಲಿ ಸೋಷಲ್ ಸೈನ್ಸ್ ಸಮಾಜ ವಿಜ್ಞಾನ ಅಂತ ಏನು ಹೇಳ್ತೇವಲ್ಲ ನಾವು, ಅದು ಎಷ್ಟು ಇರ್ತೈತೆ ಅಂದ್ರೆ ಇಲ್ಲಿ 60 ಮಾರ್ಕ್ಸ್ ಇರ್ತೈತಿ. ಎಷ್ಟು ಸಮಾಜ ವಿಜ್ಞಾನ ಅನ್ನೋದು ಏನೈತಿಲ್ಲ ಇದೆ 60 ಮಾರ್ಕ್ಸ್ ಇರ್ತೈತಿ. ಇದು ಹೆಂಗೆ ಡಿವೈಡ್ ಮಾಡಿರ್ತಾರಂದ್ರೆ 40-20. ಸರ್ ಏನು ರೀ ಇದು 40-20 ಅಂತ? 40 ಮಾರ್ಕ್ಸ್ ಸೋಷಲ್ ಸೈನ್ಸ್ ರಿಲೇಟೆಡ್ ಇರ್ತೈತಲ್ಲ, ಇವಾಗ ನಿಮ್ಮ ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಎಕನಾಮಿಕ್ಸ್ ಇವೆಲ್ಲ ಇರ್ತೈತಿ. ಮತ್ತು 20 ಮತ್ತು ಪೆಡಗಾಗಿ ಏನು ಹೇಳಿದ್ಲ ನಾ ಇಲ್ಲಿ ಪೆಡಗಾಗಿ ಬರ್ತೈತಲ್ಲ, ಇಂಗ್ಲೀಷ್ಗಾತು ಕನ್ನಡಗಾತು ಮತ್ತು ಇಲ್ಲಿ ಬಂತು ಅದೇ ಪೆಡಗಾಗಿ ಇಲ್ಲಿ ಬರ್ತದೆ ಅಂದ್ರೆ ಸಮಾಜ ವಿಜ್ಞಾನ ಸೋಷಲ್ ಸೈನ್ಸ್ನ ನಾವು ಹೆಂಗೆ ಕಲಿಸ್ತೇವೆ ಅನ್ನೋದು ಕ್ವಶನ್ ಕೇಳ್ತಾರೆ, ಅಲ್ಲಿ ಅಪ್ಲೈಡ್ ಇರ್ತಾರೆ, ಅಲ್ಲಿ ಬರ್ತಾರೆ. ಸೊ ಎಷ್ಟು ಆತಂದ್ರೆ ಇಲ್ಲಿ 40 ಮಾರ್ಕ್ಸ್ ಸೋಷಲ್ ಸೈನ್ಸ್ ರಿಲೇಟೆಡ್ ಇದ್ರೆ 20 ಏನು ಇರ್ತೈತಿ ಪೆಡಗಾಗಿ ರಿಲೇಟೆಡ್ ಇರ್ತೈತಿ. ಇನ್ನು ನೆಕ್ಸ್ಟ್ ಆರ್ ಅಂದ್ರೆ ಆರ್ ಯಾಕಂದ್ರಪ್ಪ ಇನ್ನಿನ್ನು ಬಿ ಎ ಆಯ್ತು, ಇನ್ನು BSc ಮಾಡಿದವ್ರಿಗೆ ಮತ್ತು ಅವ್ರಿಗೂ ನಡ್ಸೋಕೆ ಬೇಕಲ್ಲ ಎಕ್ಸಾಮ್, ಏನು ಹಂಗೆ ಬಿಡ್ತೀರಿ ಇಲ್ಲ. ಅವ್ರಿಗೆ ಅವ್ರಿಗೆ ಏನು ಇರ್ತೈತೆ ಅಂದ್ರೆ ಮ್ಯಾಥ್ಸ್ ಮತ್ತು ಸೈನ್ಸ್ ಇರ್ತೈತೆ. ಅವ್ರಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ ಇರ್ತೈತೆ, ಅವ್ರಿಗೂ ಹೆಂಗೆ ಅಂದ್ರೆ 60 ಇರ್ತೈತಿ. ಈ 60ದಾಗ ಮತ್ತೆ ಹೆಂಗೈತಂದ್ರೆ ಇಲ್ಲೊಂದು ಸ್ವಲ್ಪ ತಿಳ್ಕೊಬೇಕು ಮೇನ್, ಯಾಕಂದ್ರೆ ಸೋಷಲ್ ಸೈನ್ಸ್ ಆತಪ್ಪ 60 ಇರ್ತೈತೆ, ಅಲ್ಲಿ 40-20 ಆಯ್ತು. ಇಲ್ಲಿ ಮೇನ್ ಇರೋದು ಏನಂದ್ರೆ ಮ್ಯಾಥ್ಸ್ ಸೈನ್ಸಾಗ ಇಲ್ಲಿ 60 ಐತೆ. ಅದನ್ನು ಹೆಂಗೆ ಡಿವೈಡ್ ಮಾಡ್ತಾರಂದ್ರೆ ಈ ಮ್ಯಾಥ್ಸ್ ಏನಿತ್ತಲ್ಲ 30 ಮಾರ್ಕ್ಸ್ ಕೇಳ್ತಾರೆ, 30 ಮಾರ್ಕ್ಸ್. ಮತ್ತು ಇನ್ನು ಉಳಿದಿದ್ದು ಏನಿರ್ತೈತಲ್ಲ ಸೈನ್ಸ್ ಅದು 30 ಮಾರ್ಕ್ಸ್ ಇರ್ತೈತಿ. ಅಂದ್ರೆ 30 ಮಾರ್ಕ್ಸ್ ಮ್ಯಾಥ್ಸ, 30 ಮಾರ್ಕ್ಸ ಸೈನ್ಸ್ ಇರ್ತೈತಿ. ಈ ಮ್ಯಾಥ್ಸ್ 30 ಮಾರ್ಕ್ಸಾಗ ಮತ್ತೇನು ಮಾಡ್ತಾರಂದ್ರೆ ಮತ್ತು ಡಿವೈಡ್ 20+10 20 ರಿಲೇಟೆಡ್ ಟು ಮ್ಯಾಥ್ಸ್ ಇದ್ರೆ ಮತ್ತು 10 ಪೆಡಗಾಗಿ ಇರ್ತೈತಿ. 20 ರಿಲೇಟೆಡ್ ಟು ಸೈನ್ಸ್ ಇದ್ರೆ ಮತ್ತು 10 ಏನಿರ್ತೈತಿ ಪೆಡಗಾಗಿ ಇರ್ತೈತಿ. ಮೇನ್ ನಾವು ತಿಳ್ಕೋದು ಇಲ್ಲಿ ನಾನು ಅದಕ್ಕೆ ಯಾಕೆ ಹೇಳಿದೆ ನಿಮ್ಗೆ ಈ ಪ್ಯಾಟ್ರನ್ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ಇಲ್ಲಿ ಏನೈತೆ ಏನು ಹೇಳಿದ್ ನಾ 50% ನೀವು ಎಕ್ಸಾಮ್ ಪಾಸ್ ಆದಂಗೆ. ಇಫ್ ಯು ನೋ ದ ಪ್ಯಾಟ್ರನ್ ಥರೋಲಿ then 50% your work is over. In this maths and science, as I told in social science there is 60 marks, 40 comprises of social science related questions like your history, political science, sociology, economics, so on, and then 20 related to pedagogy of social science. And how you will deal the social science in your classroom, social science subject in your classroom. Then next, for BSc candidates, maths and science, even this comprises of 60 marks. If you are done with your BA, you will go to social science. If you are done with your BSc, then you will go for maths and science. In this, the main thing to understand is that 30+30 means totally 60 marks. 30 marks maths and 30 marks is for science. And again the 30 marks has been bifurcated as a 20 and 10. It means 20 marks is related to maths subject and 10 is related to pedagogy, maths pedagogy. And even the same thing continues here. 20 marks related to science subject and 10 marks related to science pedagogy. ಸೊ ದಿಸ್ ಇಸ್ ದ ಪ್ಯಾಟ್ರನ್. ಸೊ ಈಗೆಲ್ಲ ನಾವು ನೋಡಿದ್ವಿ, ಇದೆಲ್ಲ ಪ್ಯಾಟ್ರನ್ ನೋಡಿದ್ವು. ಈಗ ಈ ಥರ ಟೋಟಲ್ ಮಾರ್ಕ್ಸ್ ನಾ ಹೇಳಿದ್ ನಿಮ್ಗೆ 150 ಐತಿ. ಸೊ 150ದಾಗ ಎಷ್ಟು ಮಾರ್ಕ್ಸ್ ತೊಗೋಬೇಕ್ರಿ ಸರ್ ನಾವು? ಎಸ್ ಅದು ಮೇನ್ ಐತಲ್ಲ, ಇಷ್ಟೆಲ್ಲ ಹೇರಿ ಮತ್ತು ಎಷ್ಟು ಮಾರ್ಕ್ಸ್ ತೊಗೋಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್. ಸೊ ಅದಕ್ಕಾಗಿ 150ದಾಗ ಎಷ್ಟು ಅಂದ್ರೆ ನಿಮ್ಗೆ ತೊಗೋಬೇಕಂದ್ರೆ 90 ಮಾರ್ಕ್ಸ್. ಯು ಹ್ಯಾವ್ ಟು ಸ್ಕೋರ್ 90 ಮಾರ್ಕ್ಸ್, ಮಿನಿಮಮ್ 90 ಮಾರ್ಕ್ಸ್ ಫಾರ್ ಜನರಲ್ ಆ್ಯಂಡ್ OBC ಕ್ಯಾಂಡಿಡೇಟ್ಸ್. ಮತ್ತು SC ST ಕ್ಯಾಟಗರಿ 1 ಇತ್ತಂದ್ರೆ 83 ಮಾರ್ಕ್ಸ್ ಏನಾಯ್ತು ಸ್ಕೋರ್ ಮಾಡಬೇಕಾಗ್ತೈತೆ ನಾವು. ಸೊ ಇದೇನೈತಂದ್ರೆ ಇವತ್ತು ಪ್ಯಾಟ್ರನ್ ಆಯ್ತು ಯಾವುದು KTT ಬಗ್ಗೆ, ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಮತ್ತು ಚೈಲ್ಡ್ ಸೈಕಾಲಜಿ ಆ್ಯಂಡ್ ಪೆಡಗಾಗಿ ಆಯ್ತು, ಮತ್ತು ಸೋಷಲ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಸೈನ್ಸ್. ಸೊ ಏನೈತಂದ್ರೆ ನಾ ಯಾಕೆ ಇಷ್ಟು ಒತ್ತು ಹೇಳ್ಬೇಕಾಗತ್ತಂದ್ರೆ ಮೇನ್ ನಮಗೆ ಏನೈತಿ ಪ್ಯಾಟ್ರನ್ ಬೇಕು. ಯಾವುದೇ ಒಂದು ಎಕ್ಸಾಮ್ಗೆ ನೀವು ಹೋಗ್ರಿ ಪ್ಯಾಟ್ರನ್ ಇಲ್ಲದೆ ಏನಾಗಂಗಿಲ್ಲ. ಸೊ ಈಗ ಎಷ್ಟೋ ಮಂದಿಗೆ ನೋಡಿ 30 ಮಾರ್ಕ್ಸ್ ಇರ್ತೈತಿ, ಇದು ಪೆಡಗಾಗಿ ಅನ್ನೋದು ಗೊತ್ತೇ ಇರೋಂಗಿಲ್ಲ. ಅಲ್ಲಿ 15 ಮಾರ್ಕ್ಸ್ ಹೋಯ್ತು, ಮತ್ತು ಇಲ್ಲಿ ಪೆಡಗಾಗಿ ಗೊತ್ತಿರ್ತೈತಿ, ಇಲ್ಲೊಂದು 15 ಮಾರ್ಕ್ಸ್ ಹೋಯ್ತು, ಇಲ್ಲೊಂದು 15, 15 ವೆಂಟ್, ಮತ್ತು ಇಲ್ಲೊಂದು 20. ಅಲ್ಲೇ ನಾವು ಮಾರ್ಕ್ಸ್ ಕಳ್ಕೊಬೇಕಾಗ್ತೈತಿ. ಮತ್ತು ಇನ್ನೊಂದು ಮೇನ್ ಥಿಂಗ್ ಅಂದ್ರೆ ಇದಕ್ಕೆ ಏನೈತಂದ್ರೆ
ನೆಗೆಟಿವ್ ಇರೋಂಗಿಲ್ಲ ನೀವು ಎಲ್ಲ 150ಕ್ಕೂ 150 ಟಚ್ ಮಾಡಬೇಕು, ಟಚ್ ಮಾಡ್ಬೋದು. ಮತ್ತು ಅದಕ್ಕೆ ಹೆಂಗಂದ್ರೆ 90 ಮಾರ್ಕ್ಸ್ ಕಟ್ ಆಫ್ ಐತಿ ಜನರಲ್ OBC. ಆದರೂ ಹಂಗೆ 90 ಅಂದ್ರೆ ನಾವು ಏನು ಬರೀ 90 ಮಾರ್ಕ್ಸ್ ಅಂತಲೂ ಕೊಂಡ್ರಂಗಿಲ್ಲ, ಒಂದು ಸ್ವಲ್ಪ ಹೆಚ್ಚು ಮಾಡ್ಬೇಕು. ಯಾಕಂದ್ರೆ ಅದು ಕೌಂಟ್ ಆಗ್ತದೆ. ಇಲ್ಲಿ ಮೇನ್ ವಿಶೇಷತೆ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಈಗ ನಂದು ತಿಳ್ಕೊರಿ, ಬಿ ಎಡ್ ಮಾಡತ್ತೀನಿ ನಾನು. ಸೊ BA ಮಾರ್ಕ್ಸ್ ಕೌಂಟ್ ಆಗ್ತದೆ, BEd ಕೌಂಟ್ ಆಗ್ತದೆ, ಮತ್ತೇನು KTET ಬರೆದ್ರೆ ಅದು ಕೌಂಟ್ ಆಗ್ತೈತೆ, ಮತ್ತು ಲಾಸ್ಟಿಗೆ CET ಅಂದ್ರೆ TET ಅದ್ರ ಕೂಡ ಏನು CET ಕರಿತಾರಲ್ಲ ಅದು ಕೌಂಟ್ ಆಗ್ತೈತಿ. ಸೊ 4 ಕೌಂಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಏನಂದ್ರೂ ಬರೀ 90 ಮಾರ್ಕ್ಸ್ ಐತಿ, ನಂದು SC ಐತಿ ಬಿಡು, ನಂದು 83, ನಂದು OBC 90 ಸಾಕು ಬಿಡು ಅಷ್ಟ ಅಂತ ಅನ್ನೋಂಗಿಲ್ಲ. ಹೆಚ್ಚು ಸ್ಕೋರ್ ಮಾಡ್ಬೇಕು ನಾವು. ಅಂದರೆ ಒಂದು 100 ಮೇಲೆ ಸ್ಕೋರ್ ಮಾಡ್ರೆ ಏನಾಗ್ತೈತಿ ನಮ್ಗೆ ಒಳ್ಳೇದಾಗ್ತೈತಿ. ಮತ್ತು ಹೆಂಗಪ್ಪ ಇನ್ನು KTET ಅಂತಂದ್ರೆ CTETನೂ ಹಿಂಗೆ ಇರ್ತೈತೆ, ಸೇಮ್ ಏನು ಚೇಂಜ್ ಇರೋಂಗಿಲ್ಲ ಅಷ್ಟ. ಬಟ್ ಅದು ಸೆಂಟ್ರಲ್ ರಿಲೇಟೆಡ್ ಇರ್ತದೆ. ಇದನ್ನ ಕರ್ನಾಟಕ TET ಅಂದರೆ ಕರ್ನಾಟಕ ರಿಲೇಟೆಡ್ ಐತಿ ಅಷ್ಟ, ಮತ್ತೇನು ಚೇಂಜ್ ಇಲ್ಲ. ಸೊ ಏನಂದ್ರೆ ಇದು ಮೇನ್ ಪ್ಯಾಟ್ರನ್ ಬಗ್ಗೆ ಇವತ್ತು ನೋಡಿದ್ವಿ. ನೆಕ್ಸ್ಟ್ ಕ್ಲಾಸ್ದಾಗ ಏನು ನಾನು ನಿಮಗೆ ಹೇಳಿದ್ವಿ ಪೇಪರ್ ಫಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತೇನಂತ, ಪೇಪರ್ ಫಸ್ಟ್ ಬಗ್ಗೆ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಮತ್ತೇನು ಬುಕ್ ಲಿಸ್ಟ್ ಬೇಕಲ್ಲ, ಅಂದ್ರೆ ಯಾವ್ಯಾವ ಬುಕ್ಸ್ ನಾವು ರೆಫರ್ ಮಾಡ್ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್ ಐತಿ. ಇಲ್ಲಿ ಯಾವುದೇ ಒಂದು ಎಕ್ಸಾಮ್ ಹೋಗಿ ನೀವು ಬುಕ್ ಲಿಸ್ಟ್ ಮತ್ತು ಏನಂದ್ರೆ ಮೇನ್ ಈ ರೆಫರೆನ್ಸ್ ಬುಕ್ ಏನೈತಲ್ಲ ಇವ ನನ್ನ ಹಾಳು ಮಾಡೋದು ನೋಡ್ರಿ. ಯಾರೊಬ್ರು ಹೇಳ್ತಾರೆ ಆ ಬುಕ್ ಚಲೋ ಐತಿ, ಈ ಬುಕ್ ಚಲೋ ಐತಿ. ಮತ್ತು ಏನಂತಾರಲ್ಲ ಈಗ ಏನು ಲಾಸ್ಟಿಗೆ ಮತ್ತೊಂದು ಪೈಲೆಯಿಂದ ಬೇಸಿಕ್ ಏನಂದ್ರೆ 6th to 10th ಬುಕ್ ಓದ್ರಿಪ್ಪ ಅಂತಂತಾರೆ. ಅದಕ್ಕೆ ಎಲ್ಲರೂ ಕೆಲವ್ರು ಅಂತಾರೆ ಇಲ್ಲ ಟೈಮ್ ವೇಸ್ಟ್. ಬಟ್ ಇಲ್ಲಿ ದೋಸ್ತ ನೀ ಸೋಷಲ್ ಸೈನ್ಸ್ಗೆ ಅಥವಾ ಮ್ಯಾಥ್ಸ್ ಸೈನ್ಸ್ಗೆ 6th to 10th ಬುಕ್ ಓದಲಿಲ್ಲ ಅಂತ ಟೈಮ್ ವೇಸ್ಟ್ ಅಲ್ಲ, ನೀನೇ ವೇಸ್ಟ್ ಆಗಿಬಿಡ್ತಿ. ಯಾಕಂದ್ರೆ ಇಲ್ಲಿ ಇರೋದು ಹಂಗೆ ಸೋಷಲ್ ಸೈನ್ಸ್ ಮತ್ತು ಮ್ಯಾಥ್ಸ್ ಸೈನ್ಸ್ಗೆ ಇನ್ನೊಂದು ಮೇನ್ ಇರೋದು ಅದು 6th to 12th ಬುಕ್ಸ್ ನೀ ಕಂಪಲ್ಸರಿ ಪರ್ಫೆಕ್ಟಾಗಿ ಓದಿದ್ರೆ ಇಲ್ಲಿ 40 ಮಾರ್ಕ್ಸ್ ಐತಿ. ಮತ್ತು ಇಲ್ಲಿ 20 ಪೆಡಗಾಗಿ ಇವಂತೂ ಏನೈತೆ ನಿಮ್ಮ ಬೇಡ್ದಾಗ ಓದಿರ್ತೀವಿ ನಾವು. ಸೋಷಲ್ ಸೈನ್ಸ್ ಪೆಡಗಾಗಿ ಆಯ್ತು. ಈಗ ನಂದು ಹಿಂದಿ ಮೆಥಡ್ ಐತಪ್ಪ, ನಾನು ಹಿಂದಿ ಪೆಡಗಾಗಿನೂ ಓದ್ತಿರ್ತೀನಿ. ಸೊ ಇದಂತೂ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಇರ್ತೈತಿ. ಇಲ್ಲಿ ಚೈಲ್ಡ್ ಸೈಕಾಲಜಿ ಅಂತ ಇದು ಮೇನ್ ಇದು ಫಸ್ಟ್ ಸೆಮ್ದಿಂದ ಕಲ್ಕೋತಾನೆ ಇರ್ತೇವೆ ನಾವು. ಪೌಲೋ ಥೊರಂಡೈಕ್ ಅವರೇ ಎಲ್ಲ ಬರ್ತಾರೆ, ಯಾರು ಬೇರೆದವ್ರು ಬರಂಗಿಲ್ಲ. ಸೊ ಅದೇ ಇರ್ತೈತೆ. ಸೊ ಏನು ನಾವು BEd ಅಧ್ಯಯನ ಮಾಡೋ ಟೈಮ್ದಾಗ ಚಲೋ ತಂಗೆ ಲಕ್ಷ ಕೊಟ್ಟು ಏನಂತೂ ಕೇಳಬೇಕು. ವೈಲ್ ಡೂಯಿಂಗ್ BEd ಓನ್ಲಿ our whole concentration should be on the KTET only. If you're studying like BEd 2nd sem, 3rd sem, our motto should be I'm studying for KTET, I'm studying for CTET. This like if our motto is there, then we can successfully crack this KTET with good number of marks. So ಇವತ್ತೇನಂದ್ರೆ ನಾವು KTET ಪ್ಯಾಟ್ರನ್ ಬಗ್ಗೆ ಅಧ್ಯಯನ ಮಾಡಿದ್ವು. ನೆಕ್ಸ್ಟ್ ಕ್ಲಾಸ್ದಾಗ ನಾನು ಹೇಳಿದೆ ಪೇಪರ್ 1 ಬಗ್ಗೆ ಹೇಳ್ತೀನಿ. ಮತ್ತು ಹಂಗೆ ಬುಕ್ ಲಿಸ್ಟ್ ಇನ್ ನೆಕ್ಸ್ಟ್ ಕ್ಲಾಸ್ ಅಬೌಟ್ ಪೇಪರ್ 1 ಐ ವಿಲ್ ಡೀಲ್ ಆ್ಯಂಡ್ ಆಫ್ಟರ್ವರ್ಡ್ಸ್ ದ ಬುಕ್ ಲಿಸ್ಟ್ ಆಫ್ ದ ಬುಕ್ಸ್ ವಿಚ್ ವಿ ಹ್ಯಾವ್ ಟು ರೆಫರ್ ಅಂತ ಹೇಳುತ್ತಾ ಮಾತನ್ನು ಮುಗಿಸುತ್ತಾನೆ. ಥ್ಯಾಂಕ್ ಯು.